ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನಿನ್ನೆ ಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ. ಆರ್ಸಿಬಿ ಟ್ರೋಫಿ ಸೆಲೆಬ್ರೇಷನ್ ನೋಡೋದಕ್ಕೋಸ್ಕರವಾಗಿ ಲಕ್ಷಾಂತರ ಜನ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ರು. ಆದರೆ ಜನ ಜಾಸ್ತಿ ಆಗಿದ್ರಿಂದಾಗಿ ಇಲ್ಲಿಯ ಸಿಬ್ಬಂದಿಗಳಿಗೆ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಗೇಟ್ ನಂಬರ್ 18. ಈ ಒಂದು ಗೇಟ್ ನಂಬರ್ 18 ಮುರಿದು ಅಭಿಮಾನಿಗಳು ಒಳಗಡೆ ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆಗ ಸಿಬ್ಬಂದಿಗಳು ಕೂಡ ಅವರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಜನ ಜಾಸ್ತಿ ಇದ್ರು. ಎಲ್ಲರೂ ಕೂಡ ಸಂಪೂರ್ಣವಾಗಿ ಈ ಒಂದು ಗೇಟ್ ಅನ್ನ ನೋಡಬಹುದು. ಕೆಳಗಡೆ ಈ ಒಂದು ಗೇಟ್ ಅನ್ನ ಸಂಪೂರ್ಣವಾಗಿ ಅದರ ಲಾಕ್ ಅನ್ನ ಬೆಂಡ್ ಮಾಡಿ ಜನ ಇದ್ರೊಳಗೆ ನುಗ್ತಾರೆ. ಆ ಸಂದರ್ಭದಲ್ಲಿ ನುಗ್ಗಲು ಶುರುವಾಗಿ ಅಲ್ಲಿ ಏನು ಮಕ್ಕಳಾಗಿರ್ಬೋದು, ಯುವತಿಯರಾಗಿರಬಹುದು ಮತ್ತು ಮಧ್ಯದಲ್ಲಿ ಸಿಲುಕೊಂಡವರು ಉಸಿರುಗಟ್ಟಿ ಸಾವನ್ನಪ್ಪಿರುವಂಥದ್ದು. ಈ ಒಂದು ಗೇಟ್ ನಲ್ಲಿ ಮೊದಲು ದುರಂತಗಳು ಅಂದ್ರೆ ಸಾವು ಶುರುವಾಗಿದ್ದೇ ಈ ಒಂದು ಗೇಟ್ ನಂಬರ್ 18 ಬಳಿಯಿಂದ. ಯಾಕಂದ್ರೆ ಎರಡೂ ಕಡೆಯಲ್ಲೂ ಕೂಡ ಬ್ಲಾಕ್ ಇರೋದ್ರಿಂದ ಈ ರಸ್ತೆ ಮತ್ತು ಅಲ್ಲಿದ್ದಂತ ಜನ ಜಾಸ್ತಿ ಇದ್ದಿದ್ರಿಂದಾಗಿ ಅವರಿಗೆ ಯಾವ ಕಡೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಮಧ್ಯದಲ್ಲಿ ಸಿಲುಕು ಹಾಕೊಂಡಾಗ ಉಸಿರುಗಟ್ಟಿ ಇಲ್ಲಿ ಸಾವನ್ನಪ್ಪಿರುವಂಥದ್ದು. ಮತ್ತು ವೆಹಿಕಲ್ ಮುಖಾಂತರವಾಗಿ, ಆಂಬುಲೆನ್ಸ್ ಮುಖಾಂತರವಾಗಿ ಅವರನ್ನ ಕರ್ಕೊಂಡು ಹೋಗೋದಕ್ಕೂ ಕೂಡ ಇಲ್ಲಿ ಟ್ರಾಫಿಕ್ ಆಗಿದ್ರಿಂದಾಗಿ ಅವ್ರನ್ನ ಕರ್ಕೊಂಡು ಹೊರಗಡೆ ಹೋಗೋದಕ್ಕೂ ಸಾಧ್ಯವಾಗಿರಲಿಲ್ಲ. ಇಲ್ಲಿ ಈ ಒಂದು ದುರಂತದ ಹೇಗಿತ್ತು ಅನ್ನೋದನ್ನ ಗಮನಿಸಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಈ ಒಂದು ರಾಶಿ ಬಿದ್ದಿರುವಂತಹ ಚಪ್ಪಲಿಗಳು ಸಾಕ್ಷಿ ಆಗ್ತವೆ. ನಿನ್ನೆ ಸೇರಿದಂತ ಜನ ಇಲ್ಲಿ ಅಂದ್ರೆ ಹೋಗುವಂತ ಸಂದರ್ಭದಲ್ಲಿ ನುಗ್ಗಲಾಟದ ಸಂದರ್ಭದಲ್ಲಿ ತಮ್ಮ ಚಪ್ಪಲಿಗಳಾಗಿರಬಹುದು ಎಲ್ಲವನ್ನ ಇಲ್ಲೇ ಬಿಸಾಕಿ ಇಲ್ಲಿಂದ ಅಂದ್ರೆ ಹೊರಗಡೆ ಹೋಗ್ಬೇಕು ಅನ್ನೋ ಆತರದಲ್ಲಿ ಹೋಗ್ತಾರೆ. ಇಷ್ಟರ ಮಟ್ಟದಲ್ಲಿ ಇಲ್ಲಿಯ ಭೀಕರತೆ ನಾವು ಗಮನಿಸಬಹುದು. ಈಗ ಬಿಬಿಎಂಪಿ ವೆಹಿಕಲ್ ಮುಖಾಂತರವಾಗಿ ಇಲ್ಲಿಯ ಚಪ್ಪಲಿಗಳು ಏನು ಬಿದ್ದಿದ್ದಾವೆ ಅವೆಲ್ಲವನ್ನ ಕೂಡ ಕ್ಲೀನ್ ಮಾಡುವಂತ ಕೆಲಸವನ್ನ ಇಲ್ಲಿ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ನಿನ್ನೆ ಇಲ್ಲಿ ಸೇರಿದ್ರು ಮತ್ತು ಎಲ್ಲರೂ ಕೂಡ ಈಗ ಸದ್ಯದಲ್ಲಿ 11 ಜನ ಮೃತಪಟ್ಟಿರುವಂಥದ್ದು. ಬೌರಿಂಗ್ ಆಸ್ಪತ್ರೆಯಲ್ಲಿ 6 ಜನ ಮತ್ತು ವೈದೇಹಿ ಆಸ್ಪತ್ರೆಯಲ್ಲಿ 5 ಜನ ಮೃತಪಟ್ಟಿದ್ದಾರೆ ಮತ್ತು ಹಲವರಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಳು ಈಗ ಮುಂದುವರೆದಿರುವಂಥದ್ದು. ಮತ್ತು ಇಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ದುರಂತಕ್ಕೆ ಪ್ರಮುಖವಾದಂಥ ಕಾರಣ ಪೊಲೀಸ್ ಇಲಾಖೆ ಮತ್ತು ಇಲ್ಲಿ ವಹಿಸಿಕೊಂಡಿದ್ದಂಥ ಭದ್ರತೆ ಪ್ರಮುಖವಾದಂಥ ಕಾರಣ ಆಗುತ್ತೆ. ಆತುರದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು ಇಷ್ಟೊಂದು ಜೀವಗಳನ್ನ ಬಲಿ ಪಡೆದಿದೆ ಅಂತೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ದೃಶ್ಯ ಚಿನ್ನಸ್ವಾಮಿಯ ಸುತ್ತಲೂ ಕೂಡ ನೋಡಲು ಸಿಗುತ್ತೆ. ಸುತ್ತಲೂ ಕೂಡ ಇದೇ ರೀತಿಯಾದಂಥ ಚಪ್ಪಲಿ ರಾಶಿಗಳು ಬಿದ್ದಿರುವಂಥದ್ದು ಮತ್ತು ಎಷ್ಟೋ ಜನ ಇಲ್ಲಿಂದ ಅಪಾಯದ ಸುಳಿವಿಂದ ತಪ್ಪಿಸಿಕೊಂಡು ಕೂಡ ಕೆಲವೊಬ್ಬರು ಬಚಾವಾಗಿ ಹೊರಗಡೆ ಹೋಗಿದ್ದಾರೆ. ಒಟ್ಟಾರೆ ಈ ಒಂದು ಖುಷಿಯ ಸಂದರ್ಭದಲ್ಲಿ ಆರ್ಸಿಬಿ ಟ್ರೋಫಿ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಖುಷಿಯನ್ನ ಆಚರಿಸೋದಕ್ಕೆ ಬಂದಂತವರು ದುರಂತ ಅಂತ್ಯವನ್ನ ಕಂಡಿರೋದಂತೂ ನಿಜಕ್ಕೂ ವಿಪರ್ಯಾಸ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ವಿಕಾಸ್, TV9 ಬೆಂಗಳೂರು.